ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಇವಾಗ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಈವೆಂಟ್ಸ್ ಎಲ್ಲ ಇದ್ದಾವೆ. ಯಾವ ಈವೆಂಟ್ಸ್ ಇದ್ದಾವೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1131 ಪಾಯಿಂಟ್ಸ್ ಗೇನ್ ಆಗಿ 75,301 ಕ್ಲೋಸ್ ಆಗಿದೆ. ನಿಫ್ಟಿ 325 ಪಾಯಿಂಟ್ಸ್ ಗೇನ್ ಆಗಿ 22,834 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 960 ಪಾಯಿಂಟ್ಸ್ ಗೇನ್ ಆಗಿ 49,314 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಲಾಸ್ಟ್ 2 ಮಂತ್ಸಲ್ಲಿ ಫಸ್ಟ್ ಟೈಮ್ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು ಎಲ್ಲ ಇಂಡಿಸಿಸ್ ನೋಡ್ಕೊಂಡ್ರು ಆವರೇಜ್ ಆಗಿ ಎಬೋ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲಿ ಮಿಡ್ ಕ್ಯಾಪ್ಸ್ ಆದರೆ ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ನಿಯರ್ಲಿ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಓವರಾಲ್ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಇವತ್ತು ಬ್ಯಾಂಕ್ ನಿಫ್ಟಿ ನೋಡಿದ್ರಾ, ನಿಯರ್ಲಿ 2%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ICICI ಬ್ಯಾಂಕ್ ನೋಡಿದ್ರಾ, ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಸ್ಟಡಿ ಅರ್ನಿಂಗ್ ಗ್ರೋತಿಂದ, ಹೆವಿ ವಾಲ್ಯೂಮ್ ಬೈಯಿಂಗಿಂದ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಯಾಕೆ ಇಷ್ಟು ಸಡನ್ ಆಗಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡಿಕೊಂಡ್ರೆ ಇದಕ್ಕೆ ಮೇಯ್ನಾಗಿ 3 ರೀಸನ್ಸ್ ಇದ್ದಾವೆ. ಒಂದು, ಗ್ಲೋಬಲ್ ಮಾರ್ಕೆಟ್ಸಿಂದ ಯಾವುದೇ ಥರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗಿಲ್ಲ ನಮ್ಮ ಮಾರ್ಕೆಟ್ನ ಎಫೆಕ್ಟ್ ಮಾಡೋ ಥರ. ಅದಾದಮೇಲೆ ನಮ್ಮ ಮಾರ್ಕೆಟ್ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದ ಇವತ್ತು ನಮ್ಮ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಮೂರನೇ ಪಾಯಿಂಟ್ ಏನು ಅಂತಂದರೆ, ಇವತ್ತು ಏಷ್ಯನ್ ಮಾರ್ಕೆಟ್ಸಲ್ಲಿ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ. ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಸಹ ಓಪನಿಂಗಲ್ಲಿ ತುಂಬಾ ಪಾಸಿಟಿವ್ ಆಗಿ ಓಪನ್ ಆಗಿದ್ದು. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ, ಮೊದಲನೇದಾಗಿ US ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದಾದಮೇಲೆ ಚೈನಾ ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ US ಮಾರ್ಕೆಟ್ಸ್ ನೋಡಿಕೊಂಡ್ರೆ ನಿನ್ನೆ ಸ್ಲೈಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಯಾಕಂದರೆ ನಿನ್ನೆ ರಿಟೇಲ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಎಕ್ಸ್ಪೆಕ್ಟೆಡ್ಗಿನ್ನ ಬಿಲೋ ಬಂದಿದೆ. ಅದರಿಂದ ಸ್ವಲ್ಪ ಮಾರ್ಕೆಟ್ ಜಸ್ಟ್ ಇನ್ಲೈನ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತು ಫ್ರೆಂಡ್ಸ್, ಇವಾಗ ಮಾರ್ಕೆಟ್ ಏನೋ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ನಿನ್ನೆ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಮಾರ್ಕೆಟಲ್ಲಿ ಯಾವುದೇ ಥರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಇಲ್ಲ ಅನ್ಕೊಂಬೇಡಿ. ಮಾರ್ಕೆಟ್ ರೀಸೆಂಟ್ ಟೈಮಲ್ಲಿ ಏನೇನು ಕರೆಕ್ಟ್ ಆಯಿತೋ ಆ ಎಲ್ಲ ಡೇಟಾ ಪಾಯಿಂಟ್ಸ್ ಕೂಡ ಅದೇ ಥರನೇ ಇದ್ದಾವೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಏಪ್ರಿಲ್ 2 ರೆಸಿಪ್ರೋಕಲ್ ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ರಲ್ಲ, ಇದು ಸಹ ಅದೇ ಥರ ಕಂಟಿನ್ಯೂ ಆಗುತ್ತೆ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ರೆಸಿಪ್ರೋಕಲ್ ಟ್ಯಾರಿಫಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ. ಏಪ್ರಿಲ್ 2 ಎಲ್ಲ ಕಂಟ್ರೀಸ್ ಮೇಲೆ ಏನೇನು ಟ್ಯಾಕ್ಸಸ್ ಇರಬೇಕೋ ಆ ಟ್ಯಾಕ್ಸಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ವಿಚಾರ ಏನು ಕೇಳ್ತಾ ಇದ್ದೀನಿ ಅಂದರೆ, ಇವಾಗ 1 ಡೇ ಮಾರ್ಕೆಟ್ ಪಾಸಿಟಿವ್ ಇತ್ತು, 2nd ಡೇ ಮಾರ್ಕೆಟ್ ಪಾಸಿಟಿವ್ ಇತ್ತು. ಅದೇ ಥರ ಕಮಿಂಗ್ ಟೈಮಲ್ಲೂ ಸಹ ಮಾರ್ಕೆಟ್ ಪಾಸಿಟಿವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ತಗೊಂಡೋಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಾರ್ಕೆಟಲ್ಲಿ ಇನ್ನೂ ತುಂಬಾ ಅನ್ಸರ್ಟನಿಟೀಸ್ ಇದ್ದಾವೆ. ಅದಕ್ಕೋಸ್ಕರ ಇವಾಗ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಏಪ್ರಿಲ್ 2 ರೆಸಿಪ್ರೋಕಲ್ ಟ್ಯಾರಿಫ್ ಇರುತ್ತೆ ಅಂತ ಗೊತ್ತೇ ಇದೆ. ಇವಾಗ ಇದ್ರ ಪ್ರಕಾರ ಇದಕ್ಕೆ SBI ರಿಸರ್ಚ್ ಅವರು ಒಂದು ಅಪ್ಡೇಟ್ನ ಮಾಡಿದ್ದಾರೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ ಏನು ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತಾರೆ, ಆ ರೆಸಿಪ್ರೋಕಲ್ ಟ್ಯಾರಿಫಿಂದ ಮೇಜರಾಗಿ ಎಫೆಕ್ಟ್ ಏನೂ ಇರಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂದರೆ ಇವಾಗ ರೀಸೆಂಟ್ ಟೈಮಲ್ಲಿ ಇಂಡಿಯಾ ಹೊಸ ಮಾರ್ಕೆಟ್ಗೆ ಎಂಟರ್ ಆಗ್ತಾ ಇದೆ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಯುರೋಪಿಯನ್ ಯೂನಿಯನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಅದು ಹೊಸ ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ ನಮ್ಮ ಇಂಡಿಯಾಗೆ. ಅದಾದಮೇಲೆ ಈ ವೀಕೆಂಡ್ಸಲ್ಲಿ ಇನ್ನೊಂದು ಡೇಟಾ ಅಪ್ಡೇಟ್ ಆಯಿತು. ನ್ಯೂಜಿಲ್ಯಾಂಡ್ ಜೊತೆ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಈ ಥರ ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರಿಂದ ಡಿಫೆನ್ಸ್ ಸೆಕ್ಟರಲ್ಲಿ, ಫುಡ್ ಪ್ರೊಸೆಸಿಂಗಲ್ಲಿ, ಫಾರ್ಮಾಸ್ಯೂಟಿಕಲ್ಸಲ್ಲಿ, ಕ್ರಿಟಿಕಲ್ ಮಿನರಲ್ಸಲ್ಲಿ ಈ ಥರ ಎಲ್ಲ ಸೆಕ್ಟರ್ಗೂ ಇದು ಹೊಸ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಕಂಪ್ಲೀಟಾಗಿ ಅಪ್ಡೇಟ್ ಆಗುತ್ತಲ್ಲ, ಆವಾಗ ಮತ್ತೆ ಮಾತಾಡ್ಕೊಳ್ಳೋಣ ಇದೇನಾದರೂ ನಮಗೆ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದಮೇಲೆ US ಮಾರ್ಕೆಟಲ್ಲಿ ಒಂದು ಇಂಪಾರ್ಟೆಂಟ್ ಈವೆಂಟ್ ಇದೆ. ಯಾವುದು ಅಂದರೆ ಫೆಡ್ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ ಮೀಟಿಂಗ್ ಇವತ್ತು ಶುರುವಾಗಿದೆ. ಇದು 2 ಡೇಸ್ ಮೀಟಿಂಗ್. ಇದು ಇವತ್ತು ಮತ್ತು ನಾಳೆ ನಡೆಯುತ್ತೆ. ನಾಳೆ ರಾತ್ರಿ ಈ FOMC ಮಿನಿಟ್ಸ್ ಮೀಟಿಂಗಲ್ಲಿ ಏನೇನು ಅಪ್ಡೇಟ್ಸ್ ಬಂದಿದ್ದಾವೆ ಅಂತ ಗೊತ್ತಾಗುತ್ತೆ. ಇದ್ರ ಇಂಪ್ಯಾಕ್ಟ್ ನಮಗೆ ಯಾವಾಗಿರುತ್ತೆ ಅಂದರೆ ಗುರುವಾರ ನಮ್ಮ ಮಾರ್ಕೆಟ್ ಮೇಲೆ ಇರುತ್ತೆ. 95% ಮಾರ್ಕೆಟಲ್ಲಿ ಇವಾಗ ರೇಟ್ ಕಟ್ ಇರಲ್ಲ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನೆನಪಿದೆಯಾ, ಫೆಡ್ ಚೇರ್ಮನ್ ಅವರು ರೇಟ್ ಕಟ್ನ ಪಾಸ್ ಮಾಡಿದಾಗ ಡೊನಾಲ್ಡ್ ಟ್ರಂಪ್ ಅವರು ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು ಅಂತ, ಅದೇ ಥರ ಈ ಸಲ ಏನಾದರೂ ಸ್ಟೇಟ್ಮೆಂಟ್ಸ್ನ ಮಾಡಿದ್ರೆ ಮಾರ್ಕೆಟಲ್ಲಿ ಸ್ವಲ್ಪ ವಾಲಟಿಲಿಟಿ ಕಾಣ್ಬೋದು. ನೆಕ್ಸ್ಟ್ ಇವಾಗ ಚೈನಾ ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ರೀಸೆಂಟ್ ಟೈಮಲ್ಲಿ ಚೈನಾ ಮಾರ್ಕೆಟ್ಸ್ ನೋಡ್ತಾ ಇದ್ದೀರಾ, ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಲಾಸ್ಟ್ 6 ಮಂತ್ಸಲ್ಲಿ ನೋಡಿಕೊಂಡ್ರು ಎಬೋವ್ 40% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಲಾಸ್ಟ್ 1 ಮಂತಲ್ಲಿ ನೋಡಿಕೊಂಡ್ರು 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಚೈನಾ ಮಾರ್ಕೆಟ್ಸಲ್ಲಿ ತುಂಬಾ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾವೆ. ಡೀಪ್ಸೆಕ್ AI ತಂದರು. ಅದರಿಂದ ಟೆಕ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ
ಬ್ಯಾಂಕ್ ರಿಲೇಟೆಡ್ ಆಗೂ ತುಂಬಾ ಪಾಸಿಟಿವ್ ಅಪ್ಡೇಟ್ಸ್ ಬಂದವು, ಅದಕ್ಕೂ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ರೀಸೆಂಟಾಗಿ ಸ್ಟಿಮ್ಯುಲಸ್ ಪ್ಯಾಕೇಜ್ನ ತಂದರು ಈ ವೀಕೆಂಡ್ಸಲ್ಲಿ, ಅವಾಗ ಸಹ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಕನ್ಸಂಪ್ಷನ್ ಪಿಕಪ್ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ ಬಂದವು, ಅದಕ್ಕೂ ಸಹ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಇವತ್ತು ನೋಡಿಕೊಂಡ್ರೆ ಚೈನಾದಲ್ಲಿ ಒಂದು ಎಲೆಕ್ಟ್ರಿಕ್ ಕಾರ್ ಇದೆ, ಅದೇ BYD. ಈ ಟೆಸ್ಲಾಗೆ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ಮಾತಾಡ್ಕೊಂಡಿದ್ವಲ್ವಾ, ಅದೇ ಕಾರೇ. ಲಾಸ್ಟ್ ಟೈಮ್ ನೋಡಿಕೊಂಡ್ರೆ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ ಟೆಸ್ಲಾಗೆ ಕಂಪೇರ್ ಮಾಡಿಕೊಂಡ್ರೆ ಸೇಲ್ಸ್ 19% ಇನ್ಕ್ರೀಸ್ ಆಗಿತ್ತು ಅಂತ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಮತ್ತು ಇವತ್ತು ಅದೇ ಕಾರ್ ಕಂಪ್ನಿಯಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಂತ ಅಂದರೆ ಇವಾಗ 5 ಮಿನಿಟ್ಸಲ್ಲಿ ಕಾರ್ ಬ್ಯಾಟ್ರಿನ ಚಾರ್ಜ್ ಮಾಡೋ ಟೆಕ್ನಾಲಜಿನ ತಂದಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಟೆಕ್ನಾಲಜಿ ತಂದಿರೋದಕ್ಕೇ BYD ಸ್ಟಾಕ್ ಇವತ್ತು ಎಬೋ 6%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತು ಟೆಕ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಈ ಎಲ್ಲ ರೀಸನ್ಸಿಂದನೇ ಚೈನೀಸ್ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಥರ ಪಾಸಿಟಿವಿಟಿಯಿಂದನೇ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಓಪನಿಂಗಲ್ಲಿ ಅಷ್ಟು ಪಾಸಿಟಿವ್ ಆಗಿ ಓಪನ್ ಆಗಿದ್ದು. ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಇವಾಗ ಮಾರ್ಕೆಟ್ 2 ಡೇಸಿಂದ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗ್ತಾ ಇದೆ ಅಂತ ಕಂಪ್ಲೀಟಾಗಿ ನಿಮ್ಮ ಹತ್ರ ಇರೋ ದುಡ್ಡನ್ನ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಾರ್ಕೆಟಲ್ಲಿ ಇನ್ನೂ ತುಂಬಾ ಅನ್ಸರ್ಟನಿಟೀಸ್ ಇದೆ. ಇವಾಗ FOMC ಮಿನಿಟ್ಸ್ ಮೀಟಿಂಗ್ ಇದೆ, ಅದ್ರ ಜೊತೆಗೆ ನೆಕ್ಸ್ಟ್ ವೀಕಲ್ಲೂ ಸಹ ಸ್ವಲ್ಪ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಎಲ್ಲ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ನೆಕ್ಸ್ಟ್ ಮಂತಲ್ಲಿ ನೋಡಿಕೊಂಡ್ರೆ Q4 ರಿಸಲ್ಟ್ಸ್ ಅಪ್ಡೇಟ್ ಆಗುತ್ತೆ. ಈ Q4 ರಿಸಲ್ಟ್ಸ್ ಅನ್ನೋದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್. ಈ ಸಲನೂ ಸಹ ಈ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಕರೆಕ್ಟ್ ಡಿಸಿಷನ್ ತೊಗೊಂಡು ಇನ್ವೆಸ್ಟ್ ಮಾಡಿ. ಮತ್ತು ಫ್ರೆಂಡ್ಸ್, ಈ FIDI ಡೇಟಾ ಕ್ಯಾಶ್ ಮಾರ್ಕೆಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಕಮೆಂಟ್ ಸೆಷನಲ್ಲೂ ಸಹ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತು ಫ್ರೆಂಡ್ಸ್, ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಎಲ್ಲ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಫ್ರೆಂಡ್ಸ್, ಇವಾಗ ನಾನು ಮಾರ್ಕೆಟ್ ನ್ಯೂಸ್ನ ಡೈಲಿ ಶೇರ್ ಮಾಡ್ತಾ ಇದ್ದೀನಲ್ಲ, ನಿಮಗೆ ಈ ಚಾನಲ್ ಬಗ್ಗೆ ಏನಾದರೂ ಒಪಿನಿಯನ್ಸ್ ಇದ್ದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ನ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ನೆಕ್ಸ್ಟ್, ಇವಾಗ ಈ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಲಾಸ್ಟ್ 2 ಇಯರ್ಸಲ್ಲಿ ಫಸ್ಟ್ ಟೈಮ್ ಮ್ಯೂಚುವಲ್ ಫಂಡ್ಸ್ AUM ಏನಿದೆ ಅದು 4% ಡ್ರಾಪ್ ಆಗಿದೆ ಈ ಫೆಬ್ರವರಿ ಮಂತಲ್ಲಿ. ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ ಮ್ಯೂಚುವಲ್ ಫಂಡ್ಸಲ್ಲಿ SIP ಮುಖಾಂತರ ಇನ್ವೆಸ್ಟ್ ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ SIPನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ SIPs ಯಾವಾಗ ವರ್ಕ್ ಆಗುತ್ತೆ ಗೊತ್ತಾ, ಲಾಂಗ್ ಟರ್ಮಲ್ಲಿ ಕಂಟಿನ್ಯೂಸ್ ಆಗಿ ನೀವು SIP ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೇ ಲಾಂಗ್ ಟರ್ಮಲ್ಲಿ ಅದು ವೆಲ್ ಜನ್ರೇಟ್ ಆಗೋದು. ಇವಾಗ ಮಾರ್ಕೆಟ್ ಯಾವುದೇ ಕಂಡೀಷನಲ್ಲಿದ್ದರೂ ಸಹ ನೀವು SIPನ ಮಾತ್ರ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಂಪಲ್, ಇವಾಗ ಲಾಸ್ಟ್ ಇಯರ್ ಮಾರ್ಚಲ್ಲೇ ನೀವು ಒಂದು SIPನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ, ಇವಾಗ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದಿರಲ್ಲ, ಕಂಟಿನ್ಯೂಸ್ ಆಗಿ ನಿಮ್ಮ ಮ್ಯೂಚುವಲ್ ಫಂಡ್ಸ್ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿರುತ್ತೆ ಸೆಪ್ಟೆಂಬರ್ವರೆಗೂ. ಆದರೆ ಸೆಪ್ಟೆಂಬರಿಂದ ಮಾರ್ಕೆಟಲ್ಲಿ ಕರೆಕ್ಷನ್ ಶುರು ಆಗಿದೆ. 1 ಮಂತ್ ಕರೆಕ್ಟ್ ಆಗಿದೆ, 2 ಮಂತ್ಸ್ ಕರೆಕ್ಟ್ ಆಗಿದೆ, 3 ಮಂತ್ಸ್ ಕರೆಕ್ಟ್ ಆಗಿದೆ, 5 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕರೆಕ್ಟ್ ಆಗ್ತಾನೆ ಬಂದಿದೆ. ಇವಾಗ ನೀವು SIP ಮುಖಾಂತರ ಏನಾದರೂ ಇನ್ವೆಸ್ಟ್ಮೆಂಟ್ ಶುರು ಮಾಡಿದರೆ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ನೋಡಿಕೊಂಡ್ರೆ ನೆಗೆಟಿವ್ ಆಗೇ ಇರುತ್ತೆ. ಯಾಕಂದರೆ ಫಸ್ಟ್ 6 ಮಂತ್ಸ್ ಏನೋ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು, ಆದರೆ ನೆಕ್ಸ್ಟ್ 6 ಮಂತ್ಸ್ ನೋಡಿಕೊಂಡ್ರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಓವರಾಲ್ ಇವಾಗ ಮಾರ್ಕೆಟಲ್ಲಿ ಎಲ್ಲ ಇಂಡಿಸಸ್ ನೋಡಿಕೊಂಡ್ರು ಎಬೋ 15% ಅಂತೂ ಕರೆಕ್ಟ್ ಆಗೇ ಇದೆ. ಅದಕ್ಕೋಸ್ಕರ ನಿಮ್ಮ ಪೋರ್ಟ್ಫೋಲಿಯೋಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರುತ್ತೆ. ಇವಾಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕರೆಕ್ಟ್ ಆದಮೇಲೆ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಅಂತ ಅನ್ಕೊಬೇಕು. ಇವಾಗ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಲಾಸ್ಟ್ ಇಯರ್ ಮಾರ್ಚಲ್ಲಿ ಒಂದು 5,000 ರೂಪೀಸ್ ಯಾವುದಾದ್ರು ಒಂದು SIPಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅವಾಗ ಎಷ್ಟು ಯೂನಿಟ್ಸ್ ಅಲೋಕೇಟ್ ಆಗ್ತಾ ಇದೆ, ಅದೇ 5,000 ರೂಪೀಸ್ ನೀವು SIP ಮುಖಾಂತರ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಎಷ್ಟು ಯೂನಿಟ್ಸ್ ಅಲೋಕೇಟ್ ಆಗ್ತಾ ಇದೆ ಅಂತ ಒಂದ್ಸಲ ಚೆಕ್ ಮಾಡಿ. ಲಾಸ್ಟ್ ಟೈಮ್ಗಿನ್ನ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಜಾಸ್ತಿ ಯೂನಿಟ್ಸ್ ಅಲೋಕೇಟ್ ಆಗ್ತಾ ಇದೆ. ಅಂದರೆ ನೀವು ಮುಂಚೆಗಿನ್ನ ಇವಾಗ ಡಿಸ್ಕೌಂಟಲ್ಲಿ ಆ ಪ್ರಾಡಕ್ಟ್ನ ಬೈ ಮಾಡ್ತಾ ಇದ್ದೀರಾ ಅಂತ ಅನ್ಕೊಬೇಕು. ಇವಾಗ ಡಿಸ್ಕೌಂಟಲ್ಲಿ ಬೈ ಮಾಡ್ತಾ ಇದ್ದೀರಾ, ಕಮಿಂಗ್ ಟೈಮಲ್ಲಿ ಅದೇ ಪ್ರಾಡಕ್ಟ್ ಪ್ರೈಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಒಂದು 6 ಮಂತ್ಸ್ ಆದಮೇಲೆ ಅಥವಾ 1 ಇಯರ್ ಆದಮೇಲೆ 2 ಇಯರ್ ಆದಮೇಲೆ ಅದೇ ಪ್ರಾಡಕ್ಟ್ ಪ್ರೈಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಅವಾಗ ಅನ್ಕೊತೀರಾ ಲಾಂಗ್ ಟರ್ಮಲ್ಲಿ SIP ಬೇಸಿಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ತುಂಬಾ ವೆಲ್ ಜನ್ರೇಟ್ ಆಗುತ್ತೆ ಅಂತ. ಅದನ್ನು ನೀವು ಮಾರ್ಕೆಟ್ ಫಾಲಲ್ಲಿ ಈ ಥರ SIP ಬೇಸಿಸ್ನ ಸ್ಟಾಪ್ ಮಾಡ್ದಂಗೆ ಅದೇ ಥರ ಇನ್ವೆಸ್ಟ್ಮೆಂಟ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಇನ್ನೂ ವೆಲ್ ಜನ್ರೇಟ್ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದೊಂದು ಇಮೇಜ್ನ ನೋಡಿ. ಇವಾಗ ಈ ಇಮೇಜಲ್ಲಿ ತೋರಿಸ್ತಾ ಇರೋ ಪ್ರಕಾರ ಈ ಫೆಬ್ರವರಿ ಮಂತಲ್ಲಿ 4% AUM ಡ್ರಾಪ್ ಆಗಿದೆ. ಅಂದರೆ ಇವಾಗ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗೋಗ್ತಿದೆ ಅಂತ ಸ್ವಲ್ಪ ಜನ ಪ್ರಾಫಿಟ್ ಬುಕ್ಕಿಂಗ್ ಮಾಡಿರ್ಬೋದು. ಇದೇ ಥರ ಲಾಸ್ಟ್ ಟೈಮ್ ಯಾವಾಗ ನಡೆದಿತ್ತು ಅಂತ ನೋಡಿಕೊಂಡ್ರೆ 2022 ಅಲ್ಲೂ ಸಹ ಎಬೋ 4% ಮ್ಯೂಚುವಲ್ ಫಂಡ್ AUM ಡ್ರಾಪ್ ಆಗಿತ್ತು. ಮತ್ತು 2023-2024 ಅಲ್ಲಿ ನೋಡಿಕೊಂಡ್ರೆ
ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಆಗಿತ್ತು ಹೇಳಿ? ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ಈ ಮಾರ್ಕೆಟ್ ಬುಲ್ ರನ್ ಅಲ್ಲಿ ಬರೀ ನಿಫ್ಟಿ ನೋಡ್ಕೊಂಡ್ರು 24% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದೇ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ನಿಯರ್ಲಿ 40 to 50% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ಅದೇ ತರನೇ ಇವಾಗ ಮಾರ್ಕೆಟ್ ಏನೋ ಫಾಲ್ ಆಗಿದೆ. ಈ ಟೈಮಲ್ಲಿ ನೀವು ಅದೇ ತರ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಕಮಿಂಗ್ ಟೈಮಲ್ಲಿ ನೆಕ್ಸ್ಟ್ 2-3 ಇಯರ್ಸ್ ಆದ್ಮೇಲೆ ಮಾರ್ಕೆಟ್ ಅದೇ ತರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೀವು ಈ ತರ ಮಾರ್ಕೆಟ್ ಫಾಲ್ ಅಲ್ಲೂ ಸಹ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಆ ಪವರ್ ಆಫ್ ಕಾಂಪೌಂಡಿಂಗ್ ಮ್ಯಾಜಿಕ್ ಅನ್ನೋದು ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಇಮೇಜ್ ನೋಡಿ. ಇವಾಗ ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ 5 months ಇಂದ ಕರೆಕ್ಟ್ ಆಗ್ತಾ ಇದೆ ಅಲ್ಲ. ಇವಾಗ ಪಾಸ್ಟ್ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಮಾರ್ಕೆಟ್ ಯಾವಾಗ ಎಷ್ಟೆಷ್ಟು ಕರೆಕ್ಟ್ ಆಗಿದೆ ಮತ್ತೆ ಅದು ರಿಕವರ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಕರೆಕ್ಷನ್ ಯಾವಾಗ ಕಾಣಿಸಿದೆ ಅಂತ ನೋಡ್ಕೊಂಡ್ರೆ 1992 ಅಲ್ಲಿ ಹರ್ಷದ್ ಮೆಹ್ತಾ ಅವ್ರ ಸ್ಕ್ಯಾಮ್ ಇಂದ ನಮ್ಮ ಮಾರ್ಕೆಟ್ 56% ಕರೆಕ್ಟ್ ಆಗಿದೆ. ಅವಾಗ ಎಷ್ಟು ಮಂತ್ಸ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಹೋಯ್ತು ಅಂತ ನೋಡ್ಕೊಂಡ್ರೆ 12 months ಕರೆಕ್ಟ್ ಆಗಿದೆ. ಮತ್ತೆ ಆ 12 months ಕರೆಕ್ಟ್ ಆಗಿರೋದು ರಿಕವರ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ ನೋಡ್ಕೊಂಡ್ರೆ 30 months ಟೈಮ್ ತಗೊಂಡಿದೆ. ಅಂದ್ರೆ 2.5 years ಟೈಮ್ ತಗೊಂಡಿದೆ. 2.5 years ಆದ್ಮೇಲೆ ಮತ್ತೆ ಮಾರ್ಕೆಟ್ ರಿಕವರ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇನ್ನು ಮೇಜರ್ ಆಗಿ ಮಾರ್ಕೆಟ್ ಯಾವಾಗ ಕರೆಕ್ಟ್ ಆಯಿತು ಅಂತ ನೋಡ್ಕೊಂಡ್ರೆ 2008 ಅಲ್ಲಿ 61% ಕರೆಕ್ಟ್ ಆಗಿದೆ. ಯಾಕಂದ್ರೆ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಇಂದ ಅಷ್ಟು ಕರೆಕ್ಟ್ ಆಗಿದೆ. ಅವಾಗ ನೋಡ್ಕೊಂಡ್ರೆ 13 months ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕರೆಕ್ಟ್ ಆಗಿದೆ. ಅವಾಗ ಮತ್ತೆ ರಿಕವರ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ ಅಂದರೆ 2 years ಟೈಮ್ ತಗೊಂಡಿದೆ ರಿಕವರ್ ಆಗೋದಕ್ಕೆ. ಸರಿ, ಇದೆಲ್ಲ ಪಾಸ್ಟ್ ಡೇಟಾ ಅಲ್ಲ. ಇವಾಗ ರೀಸೆಂಟಾಗಿ ಮಾರ್ಕೆಟ್ ಯಾವಾಗ ಕರೆಕ್ಟ್ ಆಯಿತು ಅಂತ ನೋಡ್ಕೊಂಡ್ರೆ 2022 ಅಲ್ಲಿ ಕರೆಕ್ಟ್ ಆಯಿತು. ಯಾಕಂದರೆ ರಷ್ಯಾ ಉಕ್ರೈನ್ ವಾರ್ ನಡೀತಲ್ಲ, ಅವಾಗ ಕಂಟಿನ್ಯೂಸ್ ಆಗಿ 6 months ಮಾರ್ಕೆಟ್ ಕರೆಕ್ಟ್ ಆಗಿದೆ. ಅವಾಗ ಕರೆಕ್ಷನ್ಗಿಂತ ಮುಂಚೆ ನಿಫ್ಟಿ 50 ಎಲ್ಲಿತ್ತು ಅಂತ ನೋಡ್ಕೊಂಡ್ರೆ ನಿಯರ್ಲಿ 18,000 ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಮಾರ್ಕೆಟ್ ಈ ವಾರ್ ಸಿನಾರಿಯೋಸ್ ಇಂದ ಎಷ್ಟು ಕರೆಕ್ಟ್ ಆಯಿತು ಅಂದರೆ ನಿಯರ್ಲಿ 3,000 ಪಾಯಿಂಟ್ವರೆಗೂ ಕರೆಕ್ಟ್ ಆಯಿತು. ಅಂದರೆ 18% ಮಾರ್ಕೆಟ್ ಫಾಲ್ ಆಗಿದೆ. ಅವಾಗ ರಿಕವರ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಂಡಿದೆ ಅಂತ ನೋಡ್ಕೊಂಡ್ರೆ ನಿಯರ್ಲಿ 10 monthsವರೆಗೂ ಟೈಮ್ ತೊಗೊಂಡಿದೆ. ಮತ್ತು 10 monthsವರೆಗೂ ಟೈಮ್ ತೊಗೊಂತಲ್ಲ, ಆ 10 monthsವರೆಗೂ ಟೈಮ್ ತೊಗೊಂಡ್ಮೇಲೆ ಮಾರ್ಕೆಟ್ ಎಷ್ಟು ಬೆಳೀತೇಳಿ ಈ ಬುಲ್ ಮಾರ್ಕೆಟಲ್ಲಿ ನಿಯರ್ಲಿ 24%ವರೆಗೂ ನಿಫ್ಟಿ ರ್ಯಾಲಿ ಆಗಿದೆ. ಮತ್ತು ಅದಕ್ಕಿಂತ ಹಿಂದೆ ನೋಡಿಕೊಂಡ್ರೆ ಕೋವಿಡ್-19 ಬಂತಲ್ಲ, ಕೋವಿಡ್-19ಅಲ್ಲಿ 2 months ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗಿದೆ. ಎಷ್ಟು ಪರ್ಸೆಂಟ್ ಅಂತ ನೋಡಿಕೊಂಡ್ರೆ 39% ಫಾಲ್ ಆಗಿದೆ. ಆದರೆ ರಿಕವರ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಂಡಿದೆ ಅಂದರೆ 12 months ಮಾತ್ರನೇ ತೊಗೊಂಡಿರೋದು. ಮತ್ತು ಇವಾಗ ಸಹ ಅದೇ ಥರನೇ ರಿಪೀಟ್ ಆಗುತ್ತೆ. ಇವಾಗ ನಮ್ಮ ಮಾರ್ಕೆಟ್ ನೋಡಿಕೊಂಡ್ರೆ ಲಾರ್ಜ್ ಕ್ಯಾಪ್ಸ್ ಆದರೆ ನಿಯರ್ಲಿ 16%ವರೆಗೂ ಕರೆಕ್ಟ್ ಆಗಿದೆ. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ 20 to 25% ಕರೆಕ್ಟ್ ಆಗಿದೆ. ಕರೆಕ್ಷನ್ಗೆ ಎಷ್ಟು ಟೈಮ್ ತೊಗೊಂಡಿದೆ ಅಂತ ನೋಡಿಕೊಂಡ್ರೆ ಬರೀ 5 to 6 months ಮಾತ್ರನೇ ಕರೆಕ್ಟ್ ಆಗಿರೋದು. ಇದು ರಿಕವರ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಮತ್ತು ಮಾರ್ಕೆಟ್ ಯಾವಾಗ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ನೋಡಬೇಕು. ಅಂದಾಜು ಇದಕ್ಕೆಲ್ಲ ಒಂದು 3 to 6 monthsವರೆಗೂ ಟೈಮ್ ತೊಗೊಳುತ್ತೆ. ಆದರೆ ಸ್ವಲ್ಪ ಸ್ಲೋ ಗ್ರೋತ್ ಇರುತ್ತೆ. ಆದರೆ 1.5 yearಗೆಲ್ಲ ನೋಡಿಕೊಂಡ್ರೆ ಮಾರ್ಕೆಟ್ ಮತ್ತೆ ರಿಕವರ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಲಾಂಗ್ ಟರ್ಮಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಿಪ್ನ ಸ್ಟಾಪ್ ಮಾಡಬೇಡಿ. ಇನ್ವೆಸ್ಟ್ಮೆಂಟ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಇರಿ. ಆವಾಗ ಲಾಂಗ್ ಟರ್ಮಲ್ಲಿ ತುಂಬಾ ಪಾಸಿಟಿವ್ ಆಗಿರುತ್ತೆ. ಮೊಬಿವಿಕ್ ಸಿಸ್ಟಮ್ಸ್ ಈ ಕಂಪನಿ ಬಗ್ಗೆ ನೆನ್ನೆನೇ ಮಾತಾಡ್ಕೊಂಡಿದ್ವಿ. ನೆನ್ನೆ ನೋಡಿಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ನೆನ್ನೆ ಈ ಕಂಪನಿಯಲ್ಲಿ 3 months ಲಾಕಿನ್ ಪೀರಿಯಡ್ ಎಂಡ್ ಆಗಿದೆ. ಅದರಿಂದ 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದರೆ ಇವತ್ತು ನೋಡಿಕೊಂಡ್ರೆ 20% ಪಾಸಿಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದರೆ ಈ ಕಂಪನಿಯಲ್ಲಿ ತುಂಬಾ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದ್ರ ಜೊತೆಗೆ ಕರೆಕ್ಟಾಗಿ 11:30 ಆ ಟೈಮಲ್ಲಿ ನೋಡಿಕೊಂಡ್ರೆ ಈ ಕಂಪನಿಯಲ್ಲಿ 355 crores ವರ್ತ್ ಆಫ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ ಅಂತ ಅಪ್ಡೇಟ್ ಆಗಿದೆ. ಈ ಎರಡೂ ರೀಸನ್ನಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಇದೊಂದೇ ಕಂಪನಿ ಅಂತಾನೆ ಅಲ್ಲ, ಮಾರ್ಕೆಟ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನಂದ್ರೆ ತುಂಬಾನೇ ಇನ್ವೆಸ್ಟರ್ಸ್ ಎಲ್ಲ ತುಂಬಾ ಕಂಪನೀಸ್ ಅಲ್ಲಿ ಹೆವಿ ವಾಲ್ಯೂಮ್ ಬೈಯಿಂಗ್ ಮಾಡಿದ್ದಾರೆ. ಅದರಿಂದನೇ ತುಂಬಾನೇ ಕಂಪನೀಸ್ ಇವತ್ತು ಯಾವುದೇ ಥರ ರೀಸನ್ಸ್ ಇಲ್ಲ ಅಂದ್ರೂ ಮತ್ತೆ ಸ್ವಲ್ಪ ಕಂಪನೀಸ್ ಅಲ್ಲಿ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಇದ್ರೂ ಸಹ ಇವತ್ತು ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿರೋದ್ರಿಂದ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಜರ್ಮಲಾಜಿಕಲ್ ಇನ್ಸ್ಟಿಟ್ಯೂಟ್ ಈ IGI ಕಂಪನಿ ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ 5% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿತ್ತು. ಯಾಕಂದ್ರೆ ಈ ಕಂಪನಿಯಲ್ಲೂ ಸಹ ಇವತ್ತು 3 months ಲಾಕಿನ್ ಪೀರಿಯಡ್ ಎಂಡ್ ಆಗಿದೆ. ಅದರಿಂದ 22 million ಶೇರ್ಸ್ ಟ್ರೇಡ್ಗೆ ಎಲಿಜಿಬಲ್ ಆಗುತ್ತೆ. ಅದರಿಂದ ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಸ್ವಲ್ಪ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ಇಂದ ಅದ್ರ ಜೊತೆಗೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಇದ್ದಿದ್ರಿಂದ ಈ ಕಂಪನಿ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ಕ್ಲೋಸಿಂಗ್ ಟೈಮ್ಗೆ 5% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಓಲಾ ಎಲೆಕ್ಟ್ರಿಕ್
ಈ ಕಂಪನಿ ಬಗ್ಗೆ ನಿನ್ನೆ ಮಾತಾಡ್ಕೊಂಡಿದ್ವಿ. ನಿನ್ನೆ ನೋಡ್ಕೊಂಡ್ರೆ ಮಲ್ಟಿಪಲ್ ಇಶ್ಯೂಸಿಂದ ನಿಯರ್ಲಿ 8% ಫಾಲ್ ಆಗಿತ್ತು. ಆದರೆ ಇವತ್ತು ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಯಲ್ಲೂ ಅಷ್ಟೇ 150 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಅದ್ರ ಜೊತೆಗೆ ಈ ಕಂಪನಿಯಲ್ಲೂ ಸಹ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಯಾಕಂದ್ರೆ ಈ ಕಂಪನಿ ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ 70% ಫಾಲ್ ಆಗಿದೆ. ಅದರಿಂದ ತುಂಬಾನೇ ಕಮ್ಮಿ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಮಾರ್ಗನ್ ಸ್ಟ್ಯಾನ್ಲಿ ಅವರು ಫೋಕಸ್ ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ. ಈ ಲಿಸ್ಟಲ್ಲಿ ನೋಡ್ಕೊಂಡ್ರೆ 10 ಕಂಪನೀಸ್ ಇದಾವೆ. ಮತ್ತೆ 12 ಮಂತ್ಸ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದಾವೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಇದರಲ್ಲಿ ಹೊಸದಾಗಿ ಏನು ಅಪ್ಡೇಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ 2 ಕಂಪನೀಸ್ನ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇವಾಗ ಮೊದಲನೇದಾಗಿ ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ನೋಡ್ಕೊಂಡ್ರೆ ಲಾಸ್ಟ್ 12 ಮಂತ್ಸ್ ಅಲ್ಲಿ 35% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವ್ರ ವಾಚ್ ಲಿಸ್ಟ್ ಅಲ್ಲಿ ಯಾವ್ಯಾವ ಕಂಪನೀಸ್ ಇದಾವೋ ಆ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಆದ್ರೆ ಎರಡು ಕಂಪನೀಸ್ ಮಾತ್ರನೇ ಇವ್ರಿಗೆ ನೆಗೆಟಿವ್ ರಿಟರ್ನ್ಸ್ ನ ಕೊಟ್ಟಿರೋದು. ಇನ್ ಮಿಕ್ಕಿರೋ ಎಲ್ಲಾ ಕಂಪನೀಸ್ ನೋಡ್ಕೊಂಡ್ರು ಮೇಜರ್ ಆಗಿ ಎಬೋ 20 to 30% ವರೆಗೂ ರಿಟರ್ನ್ಸ್ ಕೊಟ್ಟಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ನೋಡ್ಕೊಂಡ್ರೆ 35% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಲಾಸ್ಟ್ 12 ಮಂತ್ಸ್ ಅಲ್ಲಿ. ಮತ್ತೆ ಮಾರುತಿ ಸುಜುಕಿ ನೋಡ್ಕೊಂಡ್ರೆ 1% ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ ಇದೊಂದೇ ಕಂಪನಿ ನಿಯರ್ಲಿ 16 to 17% ವರೆಗೂ ಕರೆಕ್ಟ್ ಆಗಿದೆ. ಮತ್ತೆ ಟ್ರೆಂಡ್ ನೋಡ್ಕೊಂಡ್ರೆ 25% ಪಾಸಿಟಿವ್ ಆಗೇ ಇದೆ. ಅಂದ್ರೆ ಟ್ರೆಂಡ್ ನೋಡ್ಕೊಂಡ್ರೆ ಲಾಸ್ಟ್ 1 year ಅಲ್ಲಿ ಎಬೋ 100% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದೇ 12 ಮಂತ್ಸ್ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ರೆ ಇವಾಗ ಕರೆಕ್ಟ್ ಆಗಿರೋದ್ರಿಂದ ಜಸ್ಟ್ 25% ಮಾತ್ರನೇ ಪಾಸಿಟಿವ್ ಆಗಿರೋದು. ಮತ್ತೆ ಟೈಟಾನ್ ಆದರೆ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಬಜಾಜ್ ಫೈನಾನ್ಸ್ 31% ಪಾಸಿಟಿವ್ ಆಗಿದೆ. ಲಾಸ್ಟ್ ಟೈಮ್ ಮಾರ್ಕೆಟ್ ನ್ಯೂಸಲ್ಲಿ ಒಂದ್ಸಲ ಮಾತಾಡ್ಕೊಂಡಿದ್ವಿ, ಈ ಬಜಾಜ್ ಕಂಪನಿ ಮ್ಯೂಚುವಲ್ ಫಂಡ್ಸ್ ಎಲ್ಲ ತುಂಬಾನೇ ಬೈ ಮಾಡ್ತಾ ಇದ್ದಾರೆ ಅಂತ. ಅವಾಗಿಂದ ನೋಡ್ಕೊಂಡ್ರೆ 1 ಮಂತ್ ಅಲ್ಲೇನೆ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ICICI ಬ್ಯಾಂಕ್ ಆದರೆ 15%. ಇವಾಗ ಇಂಟರ್ಗ್ಲೋಬ್ ಏವಿಯೇಷನ್ ಮತ್ತೆ ಕೋಫೋರ್ಜ್ ಕಂಪನಿ ಏನಿದೆ, ಈ 2 ಕಂಪನೀಸ್ ಇವ್ರ ಲಿಸ್ಟಲ್ಲಿ ಹೊಸದಾಗಿ ಆ್ಯಡ್ ಆಗ್ತಾ ಇರೋದು. ಮತ್ತೆ ಈ ಪ್ಲೇಸಲ್ಲಿ ಇದ್ದಿದ್ದ ಕಂಪನೀಸ್ ಯಾವುವು ಅಂತ ಅಂದ್ರೆ ಇನ್ಫೋಸಿಸ್ ಮತ್ತೆ ಮಹೀಂದ್ರಾ ಅಂಡ್ ಮಹೀಂದ್ರಾ, ಈ 2 ಕಂಪನೀಸ್ ಈ ಫೋಕಸ್ ಲಿಸ್ಟಿಂದ ಹೊರಗಡೆ ಹೋಗಿದ್ದಾವೆ. ಅದರಿಂದ ಈ ಹೊಸದಾಗಿ 2 ಕಂಪನೀಸ್ ಆ್ಯಡ್ ಆಗಿರೋದು. ಫ್ರೆಂಡ್ಸ್, ನೀವು ಈ ಕಂಪನೀಸ್ನ ನಿಮ್ಮ ವಿಶ್ ಲಿಸ್ಟಲ್ಲಿ ಇಟ್ಕೊಂಡು ಟ್ರ್ಯಾಕ್ ಮಾಡ್ತಾ ಇರಿ. ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ಯಾವ ಥರ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇರೆಡಾ, ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನಿನ್ನೆ ಈ ಕಂಪನಿಯಲ್ಲಿ ಒಂದು ಬೋರ್ಡ್ ಮೀಟಿಂಗ್ ನಡೆದಿದೆ. ಈ ಮೀಟಿಂಗಲ್ಲಿ ಬಾರೋಯಿಂಗ್ ಲಿಮಿಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಮಾತಾಡ್ಕೊಂಡಿದ್ದಾರೆ. ಇವಾಗ ಮುಂಚೆ ನೋಡ್ಕೊಂಡ್ರೆ ಇರೆಡಾ ಕಂಪನಿ 24,200 crores ಬಾರೋಯಿಂಗ್ ಲಿಮಿಟ್ ಇತ್ತು. ಆದರೆ ಈ ಮೀಟಿಂಗ್ ಆದಮೇಲೆ ಏನು ಅಪ್ಡೇಟ್ ಬಂದಿದೆ ಅಂದರೆ ಅಡಿಷ್ನಲ್ ಆಗಿ 5,000 crores ಬಾರೋಯಿಂಗ್ ಲಿಮಿಟ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 29,200 crores ಬಾರೋಯಿಂಗ್ ಲಿಮಿಟ್ಸ್ ಇದೆ. ಅದರಿಂದನೇ ಇವತ್ತು ಇರೆಡಾ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಯಾವುದೇ ಒಂದು ಕಂಪನಿ ಬಾರೋಯಿಂಗ್ ಲಿಮಿಟ್ನ ಇನ್ಕ್ರೀಸ್ ಮಾಡ್ಕೊಳೋದ್ರಿಂದ ಆ ಕಂಪನಿಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಹೆಂಗಂತ ಅಂದರೆ ಇವಾಗ ಇರೆಡಾದವ್ರಿಗೆ ನೋಡ್ಕೊಂಡ್ರೆ ಇವಾಗ ಇರೆಡಾದವ್ರು ಏನು ಮಾಡ್ತಾರೆ ಹೇಳಿ, ಯಾವುದಾದ್ರೂ ಒಂದು ರಿನ್ಯೂವಬಲ್ ಪ್ರಾಜೆಕ್ಟ್ಸ್ ಇರುತ್ತಲ್ಲ, ಆ ರಿನ್ಯೂವಬಲ್ ಪ್ರಾಜೆಕ್ಟ್ಸ್ಗೆ ಫಿನಾನ್ಸಿಂಗ್ ಮಾಡ್ತಾರೆ. ಅಂದರೆ ಲೋನ್ಸ್ನ ಪ್ರೊವೈಡ್ ಮಾಡ್ತಾರೆ. ಎಕ್ಸಾಂಪಲ್, ಇವಾಗ ಮುಂಚೆ ನೋಡ್ಕೊಂಡ್ರೆ ಬರೀ 24,200 ಕೋಟಿ ಮಾತ್ರನೇ ಲೋನ್ಸ್ನ ಪ್ರೊವೈಡ್ ಮಾಡಬೇಕಾಯಿತು. ಅದು ಇವಾಗ ಅಡಿಷ್ನಲ್ ಆಗಿ ಇನ್ನೂ 5,000 ಕೋಟಿ ಇನ್ಕ್ರೀಸ್ ಆಗಿದೆ. ಇವಾಗ ಟೋಟಲ್ 29,200 ಕೋಟಿವರೆಗೂ ಅವರು ಲೋನ್ಸ್ನ ಪ್ರೊವೈಡ್ ಮಾಡ್ಬೋದು. ಈ ಥರ ಅವರು ಲೋನ್ಸ್ ಪ್ರೊವೈಡ್ ಮಾಡೋದ್ರಿಂದ ಅವ್ರಿಗೆ ಅದರಿಂದ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಬರೋದ್ರಿಂದ ಅದು ಕಂಪನಿಗೆ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಮಾರ್ಪೆನ್ ಲ್ಯಾಬೊರೇಟರೀಸ್. ಈ ಕಂಪನಿ ನೋಡಿದ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 15% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿತ್ತು. ಈ ಅಪ್ಡೇಟ್ ಬಂದಿರೋದ್ರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯಿತೋ ಅವಾಗೇ ವಾಟ್ಸಪ್ ಚಾನಲಲ್ಲೂ ಕೂಡ ಶೇರ್ ಮಾಡಿದ್ದೆ. ಯಾರಾದರೂ ನೋಡಿದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಏನಂತ ಅಂದರೆ ಇವಾಗ ಈ ಕಂಪನಿ ವಿಷಯಕ್ಕೆ ಬಂದರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇವರು ಎಂಪಮೋರ್ನ ಲಾಂಚ್ ಮಾಡಿದ್ದಾರೆ. ಅಂದರೆ ಇವರು ಟೈಪ್ 2 ಡಯಾಬಿಟೀಸ್ನ ಟ್ರೀಟ್ ಮಾಡೋ ಮೆಡಿಸಿನ್ಸ್ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಕೇಳ್ಬೋದು, ಒಂದು ಮೆಡಿಸಿನ್ನ ಲಾಂಚ್ ಮಾಡಿರೋದಕ್ಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಅವಶ್ಯಕತೆ ಇದೆಯಾ ಅಂತ. ಇವಾಗ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ. ಈ ಕಂಪನಿ ಇವಾಗ ಏನು ಲಾಂಚ್ ಮಾಡಿದೆ, ಇದೇ ಮೆಡಿಸಿನ್ ಇನ್ನೊಂದು ಕಂಪನಿ ಹತ್ರ ಕೂಡ ಇದೆ. ಆ ಕಂಪನಿ ಮೆಡಿಸಿನ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ರೇಟಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಆ ಮೆಡಿಸಿನ್ ಸಿಗಲ್ಲ, ಯಾಕಂದ್ರೆ ಅದು ತುಂಬಾ ಕಾಸ್ಟ್ಲಿ ಆಗಿದೆ. ಜೊತೆಗೆ ಆ ಪ್ರೊಡಕ್ಷನ್ ಅನ್ನೋದು ತುಂಬಾನೇ ಕಮ್ಮಿ ಇದೆ. ಅದಕ್ಕೋಸ್ಕರ ಇವಾಗ ಮಾರ್ಪೆನ್ ಲ್ಯಾಬೊರೇಟರೀಸ್ ಇವ್ರು ಏನು ಲಾಂಚ್ ಮಾಡಿದ್ದಾರೆ, ಈ ಪ್ರಾಡಕ್ಟ್ ಏನಿದೆ, ಈ ಪ್ರಾಡಕ್ಟ್ ತುಂಬಾನೇ ಕಮ್ಮಿ ಪ್ರೈಸಲ್ಲಿ ತರ್ತಾ ಇದ್ದಾರೆ. ಅದ್ರ ಜೊತೆಗೆ ಇದು ಪ್ರತಿಯೊಬ್ಬರಿಗೂ ಅವೈಲಬಲ್ ಇರುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ನೋಡ್ಕೊಂಡ್ರೆ ಎಷ್ಟಿದೆ ಹೇಳಿ, ನಿಯರ್ಲಿ 150 ಕೋಟಿವರೆಗೂ ಇದೆ. ಮತ್ತು ಇವಾಗ ಇಂಡಿಯಾದಲ್ಲಿ ಡಯಾಬಿಟೀಸ್ ಕೌಂಟ್ ನೋಡ್ಕೊಂಡ್ರೆ ತುಂಬಾ ಜಾಸ್ತಿ ಇದೆ. ಪ್ರಪಂಚದಲ್ಲೇ ಹೈಯೆಸ್ಟ್ ಡಯಾಬಿಟೀಸ್ ಜನ ಇರೋ ದೇಶ ಯಾವುದು ಅಂತ ಅಂದರೆ
ಮೊದಲನೇ ಪ್ಲೇಸಲ್ಲಿ ಚೈನಾ ಇರುತ್ತೆ. ಅದಾದಮೇಲೆ ಸೆಕೆಂಡ್ನೇ ಪ್ಲೇಸ್ ಬಂದು ಇಂಡಿಯಾನೇ. ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ 150 ಕೋಟಿ ಪಾಪ್ಯುಲೇಷನ್ ಇದೆ ಅಲ್ಲ, ಅದರಲ್ಲಿ ನಿಯರ್ಲಿ 30 ಕೋಟಿ ಜನಕ್ಕೆ ಡಯಾಬಿಟಿಸ್ ಇದೆ. ಅದಕ್ಕೋಸ್ಕರ ಇವಾಗ ಇವರು ಕಮ್ಮಿ ಪ್ರೈಸಲ್ಲಿ ಡಯಾಬಿಟಿಸ್ಗೆ ಮೆಡಿಸಿನ್ನ ಲಾಂಚ್ ಮಾಡಿರೋದಕ್ಕೆ ಕಮ್ಮಿಂಗ್ ಟೈಮಲ್ಲಿ ಇವರು ಮಾರ್ಕೆಟ್ ಶೇರ್ನ ಗೈನ್ ಮಾಡ್ತಾರೆ ಅಂತ ತುಂಬಾ ಪಾಸಿಟಿವ್ ಸೆಂಟಿಮೆಂಟಿಂದ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ವರುಣ್ ಬೇವರೇಜಸ್. ಈ ಕಂಪನಿ ನೋಡಿದ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಡ್ಯಾಮ್ ಕ್ಯಾಪಿಟಲ್ಸ್ ಅವರು ವರುಣ್ ಬೇವರೇಜಸ್ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 670 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 32% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇವಾಗ ಈ ಕಂಪನಿ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ 32% ಫಾಲ್ ಆಗಿದೆ. ಮತ್ತೆ ಇವಾಗ ಬೈ ರೇಟಿಂಗ್ಗೆ ರೀಸನ್ ಏನು ಅಂತ ನೋಡಿಕೊಂಡ್ರೆ ಇವಾಗ ಇಂಡಿಯಾದಲ್ಲಿ ಸಮ್ಮರ್ ಇದೆ ಅಲ್ಲ, ಅದಕ್ಕೋಸ್ಕರ ಈ ಬೇವರೇಜಸ್ ಕಂಪನಿಗೆ ತುಂಬಾ ಪಾಸಿಟಿವ್ ಆಗಿರುತ್ತೆ ಅಂತ ಈ ಥರ ಬೈ ರೇಟಿಂಗ್ ಕೊಟ್ಟಿರೋದು. ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ 23% ಕರೆಕ್ಟ್ ಆಗಿದೆ. ಇದು ಅಟ್ರಾಕ್ಟಿವ್ ಬೈಯಿಂಗ್ ಆಪರ್ಚುನಿಟಿ. ಯಾಕಂದರೆ ಪೆಪ್ಸಿಕೋ ಅವರ ಒನ್ ಆಫ್ ದ ಲಾರ್ಜೆಸ್ಟ್ ಬಾಟ್ಲಿಂಗ್ ಪಾರ್ಟ್ನರ್ ಅಲ್ವಾ, ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಇಂಡಿಯಾದಲ್ಲಿ ಸಮ್ಮರ್ ಇದೆ. ಇವಾಗ ಸಮ್ಮರಲ್ಲಿ ಟೆಂಪರೇಚರ್ ನೋಡಿಕೊಂಡ್ರೆ ತುಂಬಾ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಈ ಬೇವರೇಜಸ್ ಕಂಪನಿಗೆ ತುಂಬಾ ಪಾಸಿಟಿವ್ ಇರುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಈ ವರುಣ್ ಬೇವರೇಜಸ್ ಅವರು ಪ್ರತಿ ವರ್ಷ 20% ಕೆಪಾಸಿಟಿ ಎಕ್ಸ್ಪೆನ್ಷನ್ ಮಾಡಬೇಕು ಅನ್ನೋ ಗೋಲ್ನ ಕೂಡ ಇಟ್ಕೊಂಡಿದ್ದಾರೆ. ಮತ್ತೆ ಒಳ್ಳೆ ಸಸ್ಟೈನಬಲ್ ಗ್ರೋತ್ ಇರುತ್ತೆ ಅಂತ ಈ ಡ್ಯಾಮ್ ಕ್ಯಾಪಿಟಲ್ ಅವರು ರಿಸರ್ಚ್ ರಿಪೋರ್ಟಲ್ಲಿ ರಿಲೀಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇರ್ಕಾನ್. ಈ ಕಂಪನಿ ನೋಡಿದ್ರೆ ಇವತ್ತು ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇರ್ಕಾನ್ ಅವ್ರಿಗೆ ಒಂದು ಜಾಯಿಂಟ್ ವೆಂಚರ್ ಕಂಪನಿ ಇದೆ. ಆ ಕಂಪನಿಗೆ EPC ಆರ್ಡರ್ ಬಂದಿದೆ ಮೇಘಾಲಯ ಗೌರ್ಮೆಂಟಿಂದ. ಈ ಆರ್ಡರ್ ವ್ಯಾಲ್ಯೂ ಬಂದ್ಬಿಟ್ಟು 1096 ಕ್ರೋರ್ಸ್ ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವತ್ತು ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ಸಿಟಿ ಅವರು ಸೋನಾ BLW ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಇದಕ್ಕೆ ರೀಸನ್ಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವಾಗ ಮೊದಲನೇದಾಗಿ ಸೋನಾ BLW ಇವರು ಇಂಡಿಯಾದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಆಟೋ ಕಾಂಪೊನೆಂಟ್ ಮೇಕರ್. ಇವ್ರಿಗೆ ಸಿಟಿ ಅವರು ಬೈ ರೇಟಿಂಗ್ ಕೊಟ್ಟು 570 ರೂಪೀಸ್ ಪರ್ ಶೇರ್ ಅಂತ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಅಂದರೆ 17% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಸೋನಾ BLW ಅವ್ರಿಗೆ ತುಂಬಾನೇ ದೊಡ್ಡ ಆರ್ಡರ್ ಬುಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾನೇ ಪಾಸಿಟಿವ್ ನ್ಯೂಸ್. ಆದರೆ ನಿಯರ್ ಟರ್ಮಲ್ಲಿ ರಿಸ್ಕ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಿಯರ್ ಟರ್ಮಲ್ಲಿ ರಿಸ್ಕ್ ಏನಿದೆ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಏಪ್ರಿಲ್ 2 ರಿಸಿಪ್ರೋಕಲ್ ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ರಲ್ಲ, ಅದ್ರ ಜೊತೆಗೆ ಈ ಆಟೋಸ್ ಮೇಲೆ ಕೂಡ ಟ್ಯಾರಿಫ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಟಾಟಾ ಮೋಟರ್ಸ್ಗೆ, ಸಂವರ್ಧನ ಮದರ್ಸನ್ ಕಂಪನಿಗೆ, ಸೋನಾ BLW ಈ 3 ಕಂಪನೀಸ್ಗೆ ಸ್ವಲ್ಪ ಎಫೆಕ್ಟ್ ಅನ್ನೋದು ಜಾಸ್ತಿನೇ ಇರುತ್ತೆ. ಅದರಿಂದ ಸ್ವಲ್ಪ ನಿಯರ್ ಟರ್ಮ್ ರಿಸ್ಕ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಗ್ಲೋಬಲಿ ಡಿಮ್ಯಾಂಡ್ ಕೂಡ ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಗ್ಲೋಬಲ್ ಡಿಮ್ಯಾಂಡ್ ಕಮ್ಮಿ ಆಗೋದ್ರಿಂದ ಎಕ್ಸಿಸ್ಟಿಂಗ್ ಆರ್ಡರ್ ಬುಕ್ಕಲ್ಲೂ ಸ್ವಲ್ಪ ಡಿಲೇ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಿಯರ್ ಟರ್ಮ್ ರಿಸ್ಕ್ ಇರುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಸೋನಾ BLW ಕಂಪನಿನ 18 ಅನಲಿಸ್ಟ್ ಅಲ್ಲಿ 15 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ HAL. ಈ ಕಂಪನಿ ನೋಡಿದ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ UBS ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 40% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ ಫಿನಾನ್ಷಿಯಲ್ ಇಯರ್ 2026 ಈ ಡಿಫೆನ್ಸ್ ಸೆಕ್ಟರಲ್ಲಿ ತುಂಬಾ ಆರ್ಡರ್ಸ್ ಬರುತ್ತೆ. ಮತ್ತು HALಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, HAL ನೆಕ್ಸ್ಟ್ ಜನರೇಷನ್ ಏರೋಸ್ಪೇಸ್ ಅಂತ. ಈ ಕಂಪನಿಗೂ ಆರ್ಡರ್ ಬುಕ್ 3 ಟೈಮ್ಸ್ ಗ್ರೋ ಆಗುತ್ತೆ ಫಿನಾನ್ಷಿಯಲ್ ಇಯರ್ 26-27 ಅಷ್ಟರಲ್ಲಿ ಅಂತ. ಮತ್ತು 19% CAGR ಅಲ್ಲಿ ರೆವೆನ್ಯೂಸ್ ಗ್ರೋ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ದೇವಯಾನಿ ಇಂಟರ್ನ್ಯಾಷನಲ್. ಈ ಕಂಪನಿ ಬಗ್ಗೆ ಮಕ್ವೇರ್ ಅವರು ತುಂಬಾನೇ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನಿಗೆ 54% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಫಿನಾನ್ಷಿಯಲ್ ಇಯರ್ 2028 ಅಷ್ಟರಲ್ಲಿ ಈ ಸ್ಟಾಕ್ ಪ್ರೈಸ್ ಡಬಲ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತೆ ಈ ಕಂಪನಿಗೆ ಮಕ್ವೇರ್ ಅವರು ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 230 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತು ಲಾಸ್ಟ್ ಮಂತ್ ನೋಡಿಕೊಂಡ್ರೆ ಬಸ್ಟಿನ್ ಅವರು, ಸಿಟಿ ಅವರು ಸಹ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಈ QSR ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ ಲಾಸ್ಟ್ ಕ್ವಾರ್ಟರ್ಸಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಯಾಕಂದರೆ ಇಂಡಿಯಾದಲ್ಲಿ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗಿತ್ತು. ಅದ್ರ ಜೊತೆಗೆ ಅರ್ಬನ್ ಸ್ಪೆಂಡಿಂಗ್ ಕೂಡ ತುಂಬಾ ಕಮ್ಮಿ ಆಗಿತ್ತು. ಈ 2 ರೀಸನ್ನಿಂದ ಈ QSR ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ಇವರು ಸಹ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಲಾಸ್ಟ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಪ್ರಾಫಿಟ್ಸ್ 87% ಡ್ರಾಪ್ ಆಗಿತ್ತು. ಮತ್ತು ರೆವಿನ್ಯೂಸ್ ಆದರೆ 6% ಮಾತ್ರನೇ ಇನ್ಕ್ರೀಸ್ ಆಗಿದ್ದು. ಮತ್ತು ಎಬಿಟಾ ಅಲ್ಲೂ ಕೂಡ
17% ಡಿಕ್ಲೈನ್ ಆಗಿತ್ತು. ಮತ್ತು ಇವಾಗ ಬರ್ತಾ ಇರೋ ಡೇಟಾ ಪ್ರಕಾರ ನೋಡಿಕೊಂಡ್ರೆ ಇನ್ಫ್ಲೇಷನ್ ಆದರೆ ತುಂಬಾ ಕಮ್ಮಿ ಆಗ್ತಾ ಇದೆ. ಮತ್ತು ರೀಸೆಂಟ್ ಬಜೆಟಲ್ಲಿ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ಸ್ವಲ್ಪ ಟ್ಯಾಕ್ಸ್ ರಿಲೇಟೆಡ್ ಆಗಿ ತುಂಬಾ ಬೆನಿಫಿಟ್ಸ್ನ ತಂದಿರೋದ್ರಿಂದ ಕಮಿಂಗ್ ಟೈಮಲ್ಲಿ ಸ್ಪೆಂಡಿಂಗ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀಸನ್ಸಿಂದ ಈ ದೇವಯಾನಿ ಇಂಟರ್ನ್ಯಾಷನಲ್ ಕಂಪನಿ ಕಮಿಂಗ್ ಟೈಮಲ್ಲಿ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಮಕ್ವೈರ್ ಅವ್ರು ಹೇಳ್ತಾ ಇರೋದು. ನೆಕ್ಸ್ಟ್ ಇವತ್ತು LIC ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಮುಂಚೆಯಿಂದನೂ ಅನ್ಕೊತಾ ಇದ್ದಿದ್ದೆ, ಇವಾಗ LIC ಅವರು ಹೆಲ್ತ್ ಇನ್ಶೂರೆನ್ಸ್ ಸ್ಪೇಸಲ್ಲಿ ಎಂಟರ್ ಆಗ್ತೀವಿ ಅಂತ ಅಪ್ಡೇಟ್ಸ್ನ ಮಾಡಿದ್ದಾರೆ. ಅದನ್ನು ಒಂದು ಕಂಪನಿನ ಅಕ್ವಿಸಿಷನ್ ಮಾಡಿ ಮಾರ್ಚ್ 31ಗೆಲ್ಲ ಈ ಸೆಗ್ಮೆಂಟ್ಗೆ ಎಂಟರ್ ಆಗ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದಾರಲ್ಲ, ಇವರು ಯಾವ ಥರ ಮಾರ್ಕೆಟ್ ಶೇರ್ನ ಗೇನ್ ಮಾಡ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.